ಅಕಾಡೆಮಿ ಸ್ಟಾಕ್ ಮಾರ್ಕೆಟಿಂಗ್ ಕೋಚಿಂಗ್ ಸೆಂಟರ್ ನಾನಿದ್ದೀನಿ. ನನ್ನ ಜೊತೆಗೆ ದಾವಣಗೆರೆ ಮ್ಯಾನೇಜರ್ ಆಗಿರ್ತಕ್ಕಂಥ ನವೀನ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಈ ಒಂದು ಅಕಾಡೆಮಿಯಲ್ಲಿ ಏನೆಲ್ಲ ಕಳ್ಸಿಕೊಡ್ತಾರೆ, ಯಾವ ರೀತಿ ಕೋಚಿಂಗ್ ನ ಕೊಡ್ತಾರೆ ಕೇಳೋಣ ಬನ್ನಿ. ಅವ್ರು ನನ್ನ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. TD ಅಂದ್ರೆ ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್ ಅಂತ, ಇದೇ ನಮ್ಮ ಉದ್ದೇಶ. ಈ ಉದ್ದೇಶ ಇಟ್ಕೊಂಡೆ ನಮ್ಮ TD ಅಕಾಡೆಮಿ 9 ವರ್ಷದಿಂದ ಕರ್ನಾಟಕದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದೆ. ಸೊ ನಾವು ಸುಮಾರು 60,000 ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಅನ್ನ ಕೊಟ್ಟಿದ್ದೀವಿ, ಮತ್ತೆ ಫಿನಾನ್ಷಿಯಲ್ ಲಿಟ್ರಸಿ ಕೊಟ್ಟಿದ್ದೀವಿ. ಸೊ ಇದನ್ನೆಲ್ಲ ಇಲ್ಲಿ ಬಂದು ಕಲ್ತ್ಕೊಂಡು ತುಂಬಾ ಸ್ಟೂಡೆಂಟ್ಸ್ಗಳು ಇದರಲ್ಲಿ ಸಕ್ಸಸ್ ಆಗಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ TD ಅಕಾಡೆಮಿ, TD ಕನ್ನಡ ಅಂತ. ಸೊ ಇದ್ರಲ್ಲಿ ನೋಡಿದ್ರೆ ನಾವು ಎಷ್ಟೋ ಜನ ಸಕ್ಸಸ್ ಆಗಿರೋರ್ನ ನಾವೇನ್ ಮಾಡಿದೀವಿ, ಸಾಧಕರು ಅಂತ ವಿಡಿಯೋ ಮಾಡಿದೀವಿ. ಸೊ ಇದೇ ಆಲ್ ಓವರ್ ಕರ್ನಾಟಕ ನಮ್ದು 10 ಬ್ರಾಂಚ್ ಇದಾವೆ. ಅದರಲ್ಲಿ ದಾವಣಗೆರೆ ಬ್ರಾಂಚ್ ಕೂಡ ಒಂದು. ಈ ದಾವಣಗೆರೆ ಬ್ರಾಂಚ್ ಅಲ್ಲಿ ನಾನು ನವೀನ್ ಕೊಡಗು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಕರ್ನಾಟಕದಲ್ಲಿ ಕನ್ನಡಿಗರಿಗೋಸ್ಕರ, ಕನ್ನಡಿಗರಿಗಾಗಿ ಇರೋ ಏಕೈಕ ಒಂದು ಅಕಾಡೆಮಿ ಅಂತಂದ್ರೆ ಅದು TD ಅಕಾಡೆಮಿ ಮಾತ್ರ. ಸೊ TD ಅಕಾಡೆಮಿಲಿ ಎಷ್ಟೋ 1000 ಜನ ಬಂದು ಕಲ್ತಿ ಸಕ್ಸಸ್ ಆಗಿದ್ದಾರೆ. ಆಟೋ ಡ್ರೈವರ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಮತ್ತೆ ರಿಟೈರ್ಡ್ ಪೀಪಲ್ ಆಗಿರ್ಬೋದು. ಸೊ ತುಂಬಾ ಜನ ಇಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ TD ಅಕಾಡೆಮಿ ನೀವು ನೋಡ್ತಾ ಇರ್ಬೋದು, ಮೇನ್ ಬ್ರಾಂಚ್ ಅಲ್ಲಿ ಫುಲ್ ಹೌಸ್ಫುಲ್ಲೇ ಆಗಿರುತ್ತೆ. ಯಾಕೆಂತಂದ್ರೆ ಈ ಜನಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ಪ್ರೊಡಕ್ಟಿವಿಟಿ ಕೊಡ್ತಾ ಇದೀವಿ, ಅವ್ರಿಗೆ ಸಕ್ಸಸ್ ನ ಹಿಂದೆ ನಾವಿದ್ದೀವಿ. ಸೊ ಅದಕ್ಕೋಸ್ಕರ TD ಅಕಾಡೆಮಿ ಇವತ್ತು ನಂಬರ್ 1 ಆಗಿದೆ. ಸೊ ನಾವೇನ್ ಮಾಡ್ತಾ ಇದೀವಿ, ಪ್ರತಿ ಭಾನುವಾರ ಫ್ರೀ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತೀವಿ. ಸೊ ಯಾರು ಬೇಕಾದ್ರೂ ಬರ್ಬೋದು ಅದರಲ್ಲಿ. ಅಲ್ಲಿ ನಿಮ್ಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ನಾವು ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಅನ್ನ ಕೊಡ್ತೀವಿ. ಸೊ ಅಲ್ಲಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಡಿಮ್ಯಾಟ್ ಅಕೌಂಟ್ ಕೂಡ ಯಾವ ರೀತಿ ಓಪನ್ ಮಾಡ್ಬೇಕು ಫ್ರೀ ಆಗಿ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಮ್ಯೂಚುವಲ್ ಫಂಡ್ ಬಗ್ಗೆ ಮತ್ತೆ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಕೂಡ ನಾವು ಅಲ್ಲಿ ಫ್ರೀ ಆಗಿ ಹೇಳ್ಕೊಡ್ತಿದೀವಿ. ಇದ್ರ ಉದ್ದೇಶ ಏನು ಅಂತಂದ್ರೆ ಯಾರು ಕೂಡ ಬೇರೆ ಕಡೆ ಹೋಗಿ ಕಳ್ಕೊಬಾರ್ದು. ಒಂದು ಮಿನಿಮಮ್ ಬೇಸಿಕ್ ನಾಲೆಜ್ ಅನ್ನ ನಾವು ಜನರಿಗೆ ಪ್ರೊವೈಡ್ ಮಾಡ್ಬೇಕು ಅನ್ನೋ ಉದ್ದೇಶ. ಸೊ ಅದೇ ರೀತಿ ಇನ್ನು ಏನಾದ್ರು ಕಲಿಬೇಕು ಅಂತಂದ್ರೆ ನಾವು ಒಂದು ಕೋರ್ಸ್ ನ ಸಹ ನಾವು ಇಲ್ಲಿ ಬಿಲ್ಡ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಗೋಲ್ಡ್ ಕೋರ್ಸ್ ಅಂತ ಇದೆ. ಈ ಕೋರ್ಸ್ ಅಲ್ಲಿ ಬೇಸಿಕ್ ಇಂದ ಹೇಳ್ಕೊಡ್ತೀವಿ ಅಡ್ವಾನ್ಸ್ ಗಂಟ. ಏನೇನ್ ಹೇಳ್ಕೊಡ್ತೀವಿ ಅಂತಂದ್ರೆ ಇದರಲ್ಲಿ ಬೇಸಿಕ್ ಇಂದ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಹೆಂಗ್ ವರ್ಕ್ ಆಗುತ್ತೆ, ಇದರಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡೋದ್ ಹೆಂಗೆ, ಶಾರ್ಟ್ ಟರ್ಮ್ ಅಲ್ಲಿ ಟ್ರೇಡಿಂಗ್ ಮಾಡೋದ್ ಹೆಂಗೆ, ಅದೇ ರೀತಿ ಪೊಸಿಷನಲ್ ಟ್ರೇಡಿಂಗ್, ಸ್ವಿಂಗ್ ಟ್ರೇಡಿಂಗ್, ಮತ್ತೆ ಸ್ಕ್ಯಾಲ್ಪಿಂಗ್, ಆಪ್ಷನ್ ಸ್ಟ್ರಾಟಜಿಗಳು. ಸೊ ಇದೇ ತರ ಫಿನಾನ್ಷಿಯಲ್ ಪ್ಲಾನಿಂಗ್, ಮ್ಯೂಚುವಲ್ ಫಂಡ್ ಅಂತ ತುಂಬಾ ಕಾನ್ಸೆಪ್ಟ್ ಗಳು ಇರ್ತವೆ. ಸೊ ಇದು ಪ್ರತಿ ಶನಿವಾರ ಭಾನುವಾರ ಕ್ಲಾಸಸ್ ಇರುತ್ತೆ. 2 ದಿವಸ ಥಿಯರಿ ಕ್ಲಾಸಸ್, ಅದಾದ್ಮೇಲೆ ಥಿಯರಿ ಹೇಳಾದ್ಮೇಲೆ ಬಿಟ್ಬಿಡಲ್ಲ, ಮತ್ತೆ ಇನ್ನೂ 20 ದಿವಸ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೀವಿ. ಟೋಟಲ್ 22 ಡೇಸ್ ಇರುತ್ತೆ ಇದು ಗೋಲ್ಡ್ ಕೋರ್ಸ್ ಅಂತ. ಎವ್ರಿ ಸ್ಯಾಟರ್ಡೆ ಸಂಡೇ ಸ್ಟಾರ್ಟ್ ಆಗುತ್ತೆ ಈ ಬ್ಯಾಚ್. ಸರ್ ನಿಮ್ಮ TD ಅಕಾಡೆಮಿಗೆ ಯಾಕೆ ಸೇರ್ಬೇಕು ಅಂತಂದ್ರೆ ಇವಾಗ ಏನಾಗ್ತದೆ, ಇಲ್ಲಿ ಜನಗಳಿಗೆ ಆಕ್ಚುಲಿ ಗೊತ್ತೇ ಇಲ್ಲ ಈ ತರ ಫಿನಾನ್ಷಿಯಲ್ ಪ್ಲಾನ್. ದುಡ್ಡು ಕೊಟ್ರೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಈ ದುಡ್ಡು ಕೊಟ್ರೆ ಏನ್ ಮಾಡ್ತಾರೆ, ಹೋಗಿ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಇಲ್ಲ ಏನಾದ್ರು EMI ಕಟ್ಟೋದು, ಈ ತರನೇ ಮಾಡ್ತಾ ಇರ್ತಾರೆ. ವರ್ಷ ಪೂರ್ತಿ ಕೆಲ್ಸಕ್ಕೆ ಹೋಗ್ತಾನೆ ಇರ್ತಾರೆ. ಸುಮ್ನೆ ಒಂದ್ ಕ್ವಶನ್ ಕೇಳಿದ್ರೆ, ನೀವ್ ಏನಾದ್ರು ಇಷ್ಟು ವರ್ಷ ದುಡ್ದಿದ್ದೀರಲ್ಲ, ಮಂತ್ ಎಂಡ್ ಅಲ್ಲಿ ಏನಾದ್ರು ಸೇವಿಂಗ್ಸ್ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇರಲ್ಲ. ವರ್ಷ ಎಂಡ್ ಅಲ್ಲಿ ಏನಾದ್ರು ಸೇವಿಂಗ್ಸ್ ಮಾಡಿದೀರಾ ಅಂತ ಕೇಳಿದ್ರೆ ₹1 ಸೇವಿಂಗ್ಸ್ ಆಗಿರಲ್ಲ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಪ್ರಾಪರ್ ಆಗಿ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಗೊತ್ತಿಲ್ಲ. ದುಡ್ಡು ಬಂದ್ರೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಬರೀ ಕೆಲಸ ಮಾಡ್ಬೇಕು ಅನ್ನೋದು ಮಾತ್ರ ಗೊತ್ತಿದೆ. ಈಗ ಕೆಲಸ ಮಾಡಿದ್ರೆ ಮನುಷ್ಯ ಎಷ್ಟು ಅವರ್ ಕೆಲಸ ಮಾಡ್ತಾನೆ, ಒಂದು 8 ಅವರ್ ಕೆಲಸ ಮಾಡ್ತಾನೆ, ಕರೆಕ್ಟಾ? ಸೊ ಒಬ್ಬ ಮನುಷ್ಯ ಕೆಲಸ ಮಾಡಕ್ಕಾಗೋದು ಬರೀ 8 ಅವರ್ಸ್. ಸೊ ಅವನ್ಗೆ ಬ್ರೇಕ್ ಬೇಕು, ತಿಂಡಿ ಮಾಡ್ಬೇಕು, ಅದಾದ್ಮೇಲೆ ಕಾಫಿ ಕುಡಿಬೇಕು, ಟೀ ಕುಡಿಬೇಕು, ಹುಷಾರ್ ತಪ್ಪುತ್ತೆ. ಸೊ ಅದಾದ್ಮೇಲೆ ವಯಸ್ಸಾಗತ್ತೆ. ಸೊ ಇದೆಲ್ಲ ಆಗತ್ತೆ. ಅದೇ ದುಡ್ಡು ಎಷ್ಟು ಅವರ್ ದುಡಿಯುತ್ತೆ? 24 ಅವರ್ಸ್ ದುಡಿಯುತ್ತೆ. ಸೊ ನಾವು ಮನುಷ್ಯರು ಕೆಲಸ ಮಾಡಿದ್ರೆ ಶ್ರೀಮಂತರಾಗಕ್ಕಾಗಲ್ಲ. ನಮ್ಮ ದುಡ್ಡನ್ನ ದುಡಿಸಿದ್ರೆ ಮಾತ್ರ ಶ್ರೀಮಂತರಾಗಕ್ಕಾಗೋದು. ನಾವು ದುಡ್ಡಿಂದ ದುಡ್ಡು ಮಾಡೋ ವಿದ್ಯೆನ ನಾವ್ ಹೇಳ್ಕೊಡ್ತೀವಿ. ಸೊ ಅದಕ್ಕೋಸ್ಕರ ಜನ ಏನ್ ಮಾಡ್ಬೇಕು ಅಂದ್ರೆ, ದುಡ್ಡಿಂದ ದುಡ್ಡು ಮಾಡೋದು ಈಸಿ, ಕೆಲಸ ಮಾಡಿದ್ರೆ ಶ್ರೀಮಂತರಾಗಕ್ಕಾಗಲ್ಲ. ಇವತ್ತು ನೀವು ಅಂಬಾನಿ ಹೋಗಿ ನೋಡಿದ್ರೆ ಸುಮ್ನೆ ಮಲಗಿರ್ತಾನೆ, ಮಲಗಿದ್ರು ಕೂಡ 1000 ಕೋಟಿ ಬರ್ತಾ ಇರುತ್ತೆ. ಅದೇ ನಾವು ಮಲ್ಕೊಂಡ್ರೆ ಬರುತ್ತಾ? ಬರಲ್ಲ. ಸೊ ಯಾಕಂತಂದ್ರೆ ಅಂಬಾನಿ ಅವ್ನ ದುಡ್ಡನ್ನ ದುಡಿಸ್ತಾ ಇದ್ದಾನೆ, ನಾವೇನ್ ಮಾಡ್ತಾ ಇದೀವಿ, ಅವನ್ ಕಂಪ್ನಿಗೆ ಬ್ಯಾಗ್ ಹಾಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಸೊ ನಾವ್ ದುಡ್ಡನ್ನ ದುಡಿಸಿದ್ರೆ ಮಾತ್ರ ನಾವೇನ್ ಮಾಡ್ಬೋದು, ಶ್ರೀಮಂತರಾಗಕ್ ಆಗೋದು. ಸೊ ಇಲ್ಲಿ ಯಾಕೆ ಬರ್ಬೇಕು ಅಂತ ಕೇಳಿದ್ರಿ ಕ್ವಶನ್, ಇದಕ್ಕೇನ್ ಆನ್ಸರ್ ಅಂತಂದ್ರೆ, ನಮ್ಮ ಅಕಾಡೆಮಿ ಬಂದ್ಬಿಟ್ಟು ಸೆಬಿ ರಿಜಿಸ್ಟರ್ಡ್. ಸುಮ್ನೆ ಇವಾಗ ಗಲ್ಲಿಗೆ ಒಂದೊಂದು ಅಕಾಡೆಮಿಗಳು ಓಪನ್ ಆಗ್ತಾ ಇದಾವೆ. ಸೊ ನೋಡ್ಬೋದು, ರೀಸೆಂಟ್ ಆಗಿ ಯಾವ್ದೋ ಸ್ಕ್ಯಾಮ್ ಆಯ್ತು. ಅವೆಲ್ಲ ಏನು ಅಂತಂದ್ರೆ ಸೆಬಿ ರಿಜಿಸ್ಟರ್ಡೇ ಅಲ್ಲ. ಸೊ ಅವ್ರು ಸುಮ್ನೆ ಜನರನ್ನ ಬನ್ನಿ ನಾವ್ ಹೇಳ್ಕೊಡ್ತೀವಿ ಅಂತ ಕರ್ಸ್ಕೊಳ್ಳೋದು, ದುಡ್ಡು ಇಸ್ಕೊಳ್ಳೋದು, ಸ್ಕ್ಯಾಮ್ ಆಗೋದು, ಈ ತರ ಎಲ್ಲ ತುಂಬಾ ಆಗ್ತಾ ಇದಾವೆ. ಸೊ ಇವೆಲ್ಲ ನೀವು ಈಗ ನೋಡಿ,
ನೀವೇನಾದ್ರೂ ಹುಷಾರಿಲ್ಲ ಅಂತಂದ್ರೆ ಹೋಗೋದಿಲ್ಲಿಗೆ ಡಾಕ್ಟರ್ ಹತ್ರ ಹೋಗ್ತೀರಾ, ಕರೆಕ್ಟಾ? ಡಾಕ್ಟರ್ ಅವನು MBBS ಮಾಡಿರ್ತಾನೆ, ಅವನ ಹತ್ರ ಸರ್ಟಿಫಿಕೇಟ್ ಇರುತ್ತೆ, ಕರೆಕ್ಟಾ? ಈಗ ನೀವೇನಾದ್ರೂ ಕೇಸ್ ಆದ್ರೆ ಲಾಯರ್ ಹತ್ರ ಕೊಡ್ತೀರಾ, ಸೊ ಅವನು LLB ಮಾಡಿರ್ತಾನೆ. ಸೇಮ್ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಯಾರು ಸೆಬಿ ರಿಜಿಸ್ಟರ್ಡ್ ಆಗಿರ್ತಾರೆ ಅವ್ರು ಮಾತ್ರ ನಿಮ್ಗೆ ಕರೆಕ್ಟ್ ಆಗಿ ಗೈಡ್ ನ ಮಾಡ್ತಾರೆ. ಅವ್ರ ಅಂಡರ್ ಅಲ್ಲಿ ಮಾತ್ರ ನೀವು ಕಲ್ತ್ರೆ ಕರೆಕ್ಟ್ ಆಗಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಏಳಿಗೆನ ಇದ್ ಮಾಡ್ತೀರಾ. ಬೇರೆ ಎಲ್ಲೆಲ್ಲೋ ಕಲ್ತ್ರೆ ಅದು ನಾವ್ ಹೇಳಕ್ಕಾಗಲ್ಲ, ಈ ತರ ಸ್ಕ್ಯಾಮ್ ಗಳಿಗೆ ಬಲಿ ಆಗ್ಬಿಡ್ತೀರಾ. ಒಟ್ಟು ನಿಮ್ಮ ಎಷ್ಟು ಬ್ರಾಂಚ್ಗಳಿದೆ ಸರ್? ಸರ್ ಆಲ್ ಓವರ್ ಕರ್ನಾಟಕ ನಮ್ದು 10 ಬ್ರಾಂಚ್ ಇದೆ. ಸೊ ಹುಬ್ಳಿ, ಕಲಬುರ್ಗಿ, ಸೊ ಅದಾದ್ಮೇಲೆ JP ನಗರ, ರಾಜಾಜಿನಗರ, ಯಲಹಂಕ, ವೈಟ್ ಫೀಲ್ಡ್, ಮತ್ತೆ ಮೈಸೂರು, ದಾವಣಗೆರೆ, ನೆಕ್ಸ್ಟ್ ಮಂಗಳೂರು ಮತ್ತೆ ಎಲೆಕ್ಟ್ರಾನ್ ಸಿಟಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಎಷ್ಟು ಮೆಂಬರ್ಶಿಪ್ಸ್ ಅಂದ್ರೆ ಯಾವ ಸ್ಟೆಪ್ಸ್ ಇದೆ ಸರ್? ಗೋಲ್ಡ್ ಅಥವಾ ಯಾವ ಸ್ಟೆಪ್ಸ್ ಇದೆ ಸರ್? ಎಷ್ಟಿದೆ ಟೋಟಲ್? ಸೊ ನಮ್ಮಲ್ಲಿ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸ್ಗಳಿದಾವೆ. ಸೊ ಇದು ಹೆಂಗೆ ಡಿಸೈಡ್ ಆಗಿದೆ ಅಂತಂದ್ರೆ ಇಲ್ಲಿ 2 ತರ ಜನ ಬರುತ್ತಾರೆ. ಯಾವ ತರ ಅಂತಂದ್ರೆ ಫಸ್ಟ್ ಇದನ್ನ ಕಲ್ತ್ಕೊಂಡು ಜಸ್ಟ್ ಪ್ಯಾಸಿವ್ ಇನ್ಕಮ್ ತರ ಜನರೇಟ್ ಮಾಡೋಣ, ಇದರ ಅದರ್ ಸೋರ್ಸ್ ಆಫ್ ಇನ್ಕಮ್ ತರ ನಾವು ಇದನ್ನ ತಗೊಳ್ಳೋಣ ಅಂತ ಏನ್ ಮಾಡ್ತಾರೆ ಕೆಲವರು ಬರ್ತಾರೆ. ಇನ್ನು ಕೆಲವರು ಸ್ಟಾಕ್ ಮಾರ್ಕೆಟ್ ಅನ್ನೇ ಫುಲ್ ಟೈಮ್ ತಗೊಳ್ಳೋಣ ಅಂತಾನು ಬರ್ತಾರೆ. ಸೊ 2 ತರ ಬರ್ತಾರೆ. ಅದ್ರ ಮೇಲೆ ಕೋರ್ಸ್ ಡಿಸೈನ್ ಆಗಿದೆ. ನನ್ಗೆ ಜಸ್ಟ್ ಇದು ಅದರ್ ಸೋರ್ಸ್ ಆಫ್ ಇನ್ಕಮ್, ಯಾಕೆಂತಂದ್ರೆ ಇವಾಗಿನ ಪ್ರೆಸೆಂಟ್ ಸಿಚುಯೇಷನ್ಸ್ ಅಲ್ಲಿ ಅದರ್ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಇವಾಗ TCS ಎಷ್ಟೋ IT ಕಂಪನಿಗಳಲ್ಲಿ 12,000 ಜನ ತೆಗೆದ್ರು, ಎಷ್ಟೋ 1,000 ಜನ ತೆಗಿತಾ ಇದಾರೆ. ಸೊ ಇವಾಗ ಈಗ ಇನ್ನು 3 ವರ್ಷ ಆದ್ರೆ ಅವ್ರು ಅದೇ ಜಾಬ್ ಅಲ್ಲಿ ಇರ್ತಾರೆ ಅನ್ನೋ ಗ್ಯಾರಂಟಿ ಇರಲ್ಲ. ಸೊ ಇವಾಗ ಅಲ್ಲಿ ಒಂದು 12,000 ಜನ ತೆಗೆದ್ರು, ಅವ್ರಿಗೆ ಒಳ್ಳೆ ಎಂಪ್ಲಾಯೀಸ್ ಗಳಿಗೆಲ್ಲ ಒಳ್ಳೊಳ್ಳೆ ಸ್ಯಾಲರಿ ಇರುತ್ತೆ, ಲಕ್ಷ ಬರ್ತಾ ಇರ್ತದೆ ತಿಂಗಳಿಗೆ. ಸೊ ಅವನೇನ್ ಮಾಡಿರ್ತಾನೆ, ನನಗೆ ಲಕ್ಷ ತಿಂಗಳಿಗೆ ಸಂಬಳ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಕಾರ್ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ಸಾಲ ಮಾಡ್ಬಿಟ್ಟು EMI ಕಟ್ತಾ ಇರ್ತಾನೆ 50,000 ಲಕ್ಷ. ಸೊ ಇವಾಗ ಅವ್ನು ಸಡನ್ ಆಗಿ ತೆಗ್ದಾಗ ಅವ್ನ ಏನ್ ಮಾಡ್ತಾನೆ, ಕೆಲಸದಿಂದ ತೆಗ್ದಾಗ ಈಗ ಅವನ ಹತ್ರ ಇನ್ಕಮ್ ಇರಲ್ಲ, ಅವ್ನ ಕೆಲ್ಸದ ಮೇಲೆ ಡಿಪೆಂಡ್ ಆಗಿರ್ತಾನೆ. ಸೊ ಏನ್ ಮಾಡ್ತಾರೆ, ಎಲ್ಲ ಸೇವಿಂಗ್ಸ್ ಕೂಡ ಇರಲ್ಲ. ಸೊ ಏನಾಗ್ತಾನೆ, ಅವ್ನ್ ಸೀಸ್ ಮಾಡ್ಕೊಂಡು ಹೋಗ್ತಾರೆ, ಗಾಡಿ ಸೀಸ್ ಮಾಡ್ಕೊಂಡು ಹೋಗಿ ಕಷ್ಟದಲ್ಲಿ ಇದ್ ಮಾಡ್ತಾನೆ. ಅದೇ ಅವ್ನಿಗೆ ಏನಾದ್ರು ಅದರ್ ಸೋರ್ಸ್ ಆಫ್ ಇನ್ಕಮ್ ಇದ್ದಿದ್ರೆ ಇವತ್ತು ಸರ್ವೈವ್ ಆಗ್ತಿದ್ದ. ಆ ತರ ಅದರ್ ಸೋರ್ಸ್ ಆಫ್ ಇನ್ಕಮ್ಗೆ ನೀವು ಇಷ್ಟ ಸ್ಟಾಕ್ ಮಾರ್ಕೆಟ್ ಅನ್ನು ಬಳಸ್ಕೊಬಹುದು ಅಂತ. ಸೊ ಅದಾದ್ಮೇಲೆ ಪ್ರೊಫೆಷನಲ್ ಆಗಿ ಇದನ್ನ ತಗೋಬೇಕು ಅಂತಾನು ಬರ್ತಾರೆ. ಸೊ ಅವ್ರಿಗೆ ಪ್ರೊಫೆಷನಲ್ ಆಗಿ ತಗೋಬೇಕು ಅಂತಂದ್ರೆ ಇನ್ನೂ ಡೀಪ್ ಆಗಿ ಹೇಳ್ಕೊಡ್ಬೇಕಾಗತ್ತೆ. ಸೊ ಅದ್ರ ಮೇಲೂ ಕೂಡ ಸ್ವಲ್ಪ ಅಡ್ವಾನ್ಸ್ ಕೋರ್ಸ್ ಅಂತ ಬಿಲ್ಡ್ ಆಗಿದೆ. ಸೊ ಅದನ್ನ ಮಾಡಿದ್ರೆ ಇದನ್ನ ಪ್ರೊಫೆಷನಲ್ ಆಗಿ ತಗೊಳ್ಳೋ ಅಂತದನ್ನ ನಾವು ಹೇಳ್ಕೊಡ್ತೀವಿ. ಸರ್ ಒಟ್ಟು ನಿಮ್ಮಲ್ಲಿ TD ಅಕಾಡೆಮಿ ಎಷ್ಟು ಜನ ಕಲ್ತಿದ್ದಾರೆ ಸರ್? ನಮ್ಮ TD ಅಕಾಡೆಮಿಲಿ ಸುಮಾರು 60,000ಕ್ಕಿಂತ ಹೆಚ್ಚು ಜನಕ್ಕೆ ನಾವು ಟ್ರೈನಿಂಗ್ ಅನ್ನ ಕೊಟ್ಟಿದ್ವಿ. ಇದರಲ್ಲಿ ಎಷ್ಟೋ 1,000 ಜನ ಸಕ್ಸಸ್ ಆಗಿ ಮನೆಯಲ್ಲೇ ಕೂತ್ಕೊಂಡು ಇವತ್ತು ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡ್ಕೊಂಡು, ಇನ್ವೆಸ್ಟ್ ಮಾಡ್ಕೊಂಡು, ವೆಲ್ತ್ ಕ್ರಿಯೇಷನ್ ಮಾಡ್ಕೊಂಡು ತುಂಬಾ ಹ್ಯಾಪಿ ಆಗಿದ್ದಾರೆ. ಅಂತವ್ರನ್ನ ಸ್ವಲ್ಪ ಜನನ ಇಂಟರ್ವ್ಯೂ ಮಾಡಿದ್ವಿ. TD ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡ್ಬೋದು ಅದನ್ನ. ಸರ್ ಒಟ್ಟು ದಾವಣಗೆರೆ ಜನರಿಗೆ ಸೊ ನಿಮ್ಮ TD ಅಕಾಡೆಮಿ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸೊ TD ಅಕಾಡೆಮಿ ಫಸ್ಟ್ 2016 ಯಲಹಂಕದಲ್ಲಿತ್ತು. ಯಲಹಂಕ ಅಲ್ಲಿತ್ತು. ಸೊ ಜನ ಏನ್ ಮಾಡ್ತಾ ಇದ್ರು, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ರು. ಸ್ಟಾಕ್ ಮಾರ್ಕೆಟ್ ಅನ್ನ ಕಲಿಯಕ್ಕೆ ದಾವಣಗೆರೆಯಿಂದ ಜನ ಎಲ್ಲಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ರು. ಸೊ ನಮ್ಮ ಕಂಪ್ನಿ CEO ಬಂದ್ಬಿಟ್ಟು ಮನೋಜ್ ಸರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಸೊ ಇವ್ರು ಏನ್ ಮಾಡಿದ್ರು, ಅಲ್ಲಿಂದ ತುಂಬಾ ಜನ ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಅಕಾಡೆಮಿನ ಓಪನ್ ಮಾಡಿದ್ರು. ಸೊ ಜನಗಳಿಗೆ ಏನಂತಂದ್ರೆ ಇನ್ನೂ ಗೊತ್ತಿಲ್ಲ TD ಅಕಾಡೆಮಿ ದಾವಣಗೆರೆಯಲ್ಲಿ ಇದೆ ಅನ್ನೋದೇ ಗೊತ್ತಿಲ್ಲ. ಸರ್ TD ಅಕಾಡೆಮಿಗೆ ಇಲ್ಲಿ ದಾವಣಗೆರೆ ಲೋಕಲ್ ಯಾವ ಶಿವಮೊಗ್ಗ ಇಲ್ಲಿ ಎಲ್ಲಿಂದ ಬರ್ತಾ ಇದಾರೆ ಸರ್. ಈಗ ಚಿತ್ರದುರ್ಗದಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ರು, ಅಲ್ಲೂ ಕೂಡ 220 ಜನ ಬಂದಿದ್ರು. ಸೊ ಅದೇ ರೀತಿ ಸುತ್ತಮುತ್ತ ಈಗ ಹಾವೇರಿ ಆಗಿರ್ಬೋದು, ಕೊಪ್ಪಳ, ಸೊ ತುಂಬಾ ನಿಯರೆಸ್ಟ್ ಡಿಸ್ಟಿಕ್ ಅಂದ್ರೆ ಎಲ್ಲ ತುಂಬಾ ಜನ ಬರ್ತಾ ಇದಾರೆ. ಅಂದ್ರೆ ಇನ್ನು ಕೆಲವರು ಗೊತ್ತಿಲ್ಲ, ಅವೇರ್ನೆಸ್ ಇಲ್ಲ. ತುಂಬಾ ಜನಕ್ಕೆ ಏನು ಅಂತಂದ್ರೆ ಇದು ಗ್ಯಾಂಬ್ಲಿಂಗ್, ಇದು ಸರಿ ಇಲ್ಲ, ಇಲ್ಲಿ ಹೋದ್ರೆ ಲಾಸ್ ಮಾಡ್ಕೊಬಿಡ್ತೀಯಾ ಅನ್ನೋದು ತುಂಬಾ ಮೈಂಡ್ ಸೆಟ್ ಅಲ್ಲಿ ಇದೆ. ನೀವು ಅಡ್ಮಿಷನ್ ಫೀಸಸ್ ನಮ್ದು ಫಸ್ಟ್ ಲೆವೆಲ್ 1 ಗೋಲ್ಡ್ ಕೋರ್ಸ್ ಬಂದ್ಬಿಟ್ಟು ನಿಮ್ಗೆ 6,500 ಫೀಸ್ ಇದೆ. ಇದು 22 ಡೇಸ್ ಇರುತ್ತೆ ಕೋರ್ಸ್. ವೀಕೆಂಡ್ ಅಲ್ಲಿ ಥಿಯರಿ ಕ್ಲಾಸಸ್ ಇರುತ್ತೆ, ವೀಕ್ ಡೇಸ್ ಅಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ಕೂಡ ಹೇಳ್ಕೊಡ್ತೀವಿ. ಸೊ ಇದರಲ್ಲಿ ಯಾರು ಬರ್ಬೋದು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಬರ್ಬೋದು. ಸರ್ ನನಗೆ ಓದಕ್ ಬರೆಯಲ್ಲ, ಬರೆಯಕ್ ಬರಲ್ಲ, ಪರವಾಗಿಲ್ಲ, ನಿಮ್ಗೆ ಜಸ್ಟ್ ಆ ಮೊಬೈಲ್ ಯೂಸ್ ಮಾಡಕ್ ಬರುತ್ತಾ ಅಷ್ಟು ಬಂದ್ರು ಸಾಕು. ಆ ಮೊಬೈಲ್ ಯೂಸ್ ಮಾಡೋ ನಾಲೆಜ್ ಇದ್ರೂ ಸಾಕು, ನಾವ್ ಹೇಳ್ಕೊಡ್ತೀವಿ. ಕೆಲವರು ಇಲ್ಲಿ ಲ್ಯಾಪ್ಟಾಪ್ ಕೂಡ ಯೂಸ್ ಮಾಡಕ್ ಬರಲ್ಲ ಅಂತವ್ರು ಬರ್ತಾರೆ. ಅವ್ರಿಗೂ ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಈ ತರ ಲ್ಯಾಪ್ಟಾಪ್ ನ ಇದು ಯೂಸ್ ಮಾಡ್ಬೇಕು, ಈ ತರ ಈ ಟೂಲ್ಸ್ ಗಳನ್ನೆಲ್ಲ ಬಳಸ್ಬೇಕು ಅನ್ನೋದನ್ನ ಪ್ರತಿಯೊಂದು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡ್ತೀವಿ. ಸೊ ಇಷ್ಟು ನಾಲೆಜ್ ಇದ್ರು ಸಾಕು. ಏನು ಇದಕ್ಕೇನ ಅಂತ ರಾಕೆಟ್ ಸೈನ್ಸ್ ಏನಿಲ್ಲ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ರೆ.
ಸೊ ಒಟ್ಟಿನಲ್ಲಿ ನಿಮ್ಮ ಅಕಾಡೆಮಿಯಲ್ಲಿ ಕಲ್ತವ್ರಿಗೆ ಒಂದು ಜೀವನ ರೂಪಿಸ್ಕೋಬಹುದು. ಮುಂದಿನ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರು ರಿಟೈರ್ಡ್ ಆದ್ಮೇಲೆ ವಾಟ್ ಈಸ್ ನೆಕ್ಸ್ಟ್ ಅಂತ ಕೇಳುವಂತ ಸಂದರ್ಭದಲ್ಲಿ ನಿಮ್ಮ ಅಕಾಡೆಮಿಯಲ್ಲಿ ಕೋರ್ಸ್ ಕಲ್ತಂತವ್ರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತ ಹೇಳಕ್ ಇಷ್ಟಪಡ್ತೀರಾ. ಒಂದು ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆ ಆಗಕ್ಕೆ ದುಡ್ಡನ್ನ ದುಡಿಲಿಕ್ಕೆ ದುಡ್ಡನ್ನಲ್ಲೇ ದುಡಿಸೋಕೆ ಒಂದು ಒಳ್ಳೆ ಕೋಚಿಂಗ್ ಅಂತ ಹೇಳ್ಬೋದು. ಹೌದು ಸರ್, ಖಂಡಿತವಾಗ್ಲು. ಸೊ ಅದನ್ನ ಬೇಕಾದ್ರೆ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದ್ಸಲಿ ಕ್ರಾಸ್ ಚೆಕ್ ಕೂಡ ಮಾಡ್ಬೋದು. ಯಾರ್ಯಾರು ಪ್ರಾಫಿಟ್ ನ ಮಾಡ್ತಾ ಇದಾರೆ, ದುಡ್ಡು ಮಾಡ್ತಾ ಇದಾರೆ, ಅವ್ರನ್ನೇ ನಾವು ವಿಡಿಯೋ ಮಾಡಾಕಿದೀವಿ. ಸೊ ಅದ್ರ ಮೇಲೆ ನೀವು ಡಿಸಿಷನ್ ತಗೋಬಹುದು. ಸೊ ಇದು ನಿಮ್ಗೆ ಹೆಲ್ಪ್ ಆಗುವಂತ ಕೋರ್ಸ್ಗಳು. ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಸೊ ಈ ಕೆಳಗಡೆ ಕೊಟ್ಟಿರೋ ನಂಬರ್ ಫೋನ್ ಮಾಡಿ. ಸೊ ಅಡ್ರೆಸ್ ಬಂದ್ಬಿಟ್ಟು ಈ ಎಜುಕೇಶನ್ ಸ್ಕೂಲ್ ಆಪೋಸಿಟ್ ರಿಂಗ್ ರೋಡ್, TD ಅಕಾಡೆಮಿ. ನನ್ನ ಹೆಸರು ನಾಗರಾಜ್ ವರ್ಮಾ ಅಂತ. ಸೊ ಮೊದಲು ನಾನು ಈ TD ಅಕಾಡೆಮಿಯಲ್ಲಿ ಜುಲೈ ಬ್ಯಾಚಲ್ಲಿ ಜಾಯ್ನ್ ಆಗಿದೆ. ಗೋಲ್ಡ್ ಕೋರ್ಸ್ ತಗೊಂಡಿದ್ದೆ ನಾನು. ಸೊ ಗೋಲ್ಡ್ ಕೋರ್ಸ್ ತಗೊಂಡು ಅದು ನನಗೆ ಇಂಪ್ರೂವ್ ಆಗಿರೋದ್ರಿಂದ ನಾನೀಗ ಪ್ರೀಮಿಯಂ ಮೆಂಟರ್ಶಿಪ್ ಕೋರ್ಸ್ನ ತಗೊಂಡಿದ್ದೀನಿ. ಸೊ ಇದರಿಂದ ನನಗೆ ತುಂಬ ಸಾಕಷ್ಟು ಉಪಯೋಗ ಆಗಿದೆ. ಮೊದಲು ನನಗೆ ನಾಲೆಜ್ ಏನೂ ಇರಲಿಲ್ಲ ಈ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸೊ ಇಲ್ಲಿ TDಗೆ ಬಂದ ನಂತರ ಒಂದೊಳ್ಳೆ ಸ್ಟಾಫ್ಗಳೆಲ್ಲ ನಮ್ಗೆ ಒಳ್ಳೆ ಟ್ರೈನ್ ಮಾಡಿರೋದ್ರಿಂದ ನಮಗೆ ಸಾಕಷ್ಟು ಏನೇನು ಇಂಪಾರ್ಟೆನ್ಸ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ, ನಾವು ಯಾವ ರೀತಿ ನಾವು ಮುಂದೆ ಬರ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಅನ್ನೋದನ್ನ ಈ ಒಂದು TD ಅಕಾಡೆಮಿಯಿಂದ ಕಲ್ಕೊಂಡಿದ್ದೀವಿ. ಸೊ ಇಲ್ಲಿ ಸ್ಟಾಫ್ ಸಹ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ನಮಗೆ. ಸೊ ಇಲ್ಲಿ ನವೀನ್ ಕೊಡಗು ಸರ್ ಅಂತಿದ್ದಾರೆ, ಅವರಂತೂ ಸಿಕ್ಕಾಪಟ್ಟೆ ನಾವು ಕಲಿಯೋವರೆಗೂ ನಮಗೆ ಅವ್ರು ಬಿಡೋದು ಇಲ್ಲ. ಈವನ್ ಯಾವುದೇ ರೀತಿ ಒಂದು ಚಾಪ್ಟರ್ ಸಹ ಮುಂದಕ್ಕೆ ಹೋಗೋದು ಇಲ್ಲ, ನಾವು ಪರ್ಫೆಕ್ಟ್ ಆಗೋವರೆಗೂ. ಆ ಲೆವೆಲ್ಗೆ ಇಲ್ಲಿ ಟೀಚಿಂಗ್ ಇದೆ ನಮ್ಗೆ ಇಲ್ಲಿ TD ಅಕಾಡೆಮಿಯಲ್ಲಿ. ಸೊ ಈ ಒಂದು ದಾವಣಗೆರೆಯಲ್ಲಿ ಈ ಒಂದು TD ಅಕಾಡೆಮಿ ಬಂದಿರೋದ್ರಿಂದ ದಾವಣಗೆರೆ ಸಾರ್ವಜನಿಕರು ಏನಿದ್ದಾರೆ ಇದನ್ನ ಉಪಯೋಗ ಮಾಡ್ಕೋಬೇಕು. ಯಾಕೆಂದ್ರೆ ಲೈಫಲ್ಲಿ ಒಂದೇ ಅರ್ನಿಂಗ್ಸ್ ಇದ್ರೆ ನಡೆಯಲ್ಲ. ಸೊ ಇದರಿಂದ ಈ ಒಂದು ಸ್ಟಾಕ್ ಮಾರ್ಕೆಟ್ ಕಲಿಯೋದ್ರಿಂದ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಸೊ ದಾವಣಗೆರೆ ಜನತೆಯಲ್ಲಿ ಹೇಳೋದಿಷ್ಟೇ, ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಸೆಂಟರ್ ದಾವಣಗೆರೆಯಲ್ಲಿ ಬಂದಿದೆ. ಸೊ ಎಲ್ಲರೂ ಇದನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ಕೊತೀನಿ ನಾನು. ಥ್ಯಾಂಕ್ ಯು. ಸಾಕರ್ ಅಂತೇಳಿ ನಾವೆಲ್ಲ ಶೇರ್ ಮಾರ್ಕೆಟ್ ಮಾಡಕ್ಕಿದ್ದಲ್ಲೇ 1.5-2 ವರ್ಷ ಆಯ್ತು. ಇದೇನು ಗೊತ್ತಿಲ್ಲದಲ್ಲೇ ಭಾಳ ದುಡ್ಡುಗಳೆಲ್ಲ ಕಳ್ಕೊಂಡು ಇದು ಮಾಡಿದ್ವಿ. ಆಮೇಲೆ TD ಅಕಾಡೆಮಿಗೆ ಬಂದು ಸೇರ್ಕೊಂಡ್ಮೇಲೆ ನಮ್ಗೆ ಇದ್ರ ಬಗ್ಗೆ ಭಾಳ ಅನುಭವ ಆಗ್ಬಿಟ್ಟು ದುಡ್ಡುಗಳನ್ನು ನಾವು ಲಾಸ್ ಮಾಡ್ಕೊಳ್ಳೋದು ಭಾಳ ಕಮ್ಮಿ ಆಯಿತು. ಆಮೇಲೆ ಒಂದು ಸ್ವಲ್ಪ ಇನ್ಕಮು ಚೆನ್ನಾಗಿ ಆಗ್ತಾ ಇದೆ. ನಾವಿಲ್ಲಿ ಗೋಲ್ಡ್ ಕ್ಲಾಸ್ಗೆ ಸೇರ್ಕೊಂಡ್ವಿ. ಗೋಲ್ಡ್ ಕ್ಲಾಸಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡ್ಮೇಲೆ ಪ್ರೀಮಿಯಮ್ಗೆ ಸೇರ್ಕೊಂಡಿದ್ದೀವಿ. ಈಗ ಪ್ರೀಮಿಯಂ ಸೇರ್ಕೊಂಡು ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. TD ಅಕಾಡೆಮಿ ನಮ್ಮ ನವೀನ್ ಸರ್ ನಮಗೆ ಭಾಳ ಟೆಕ್ನಿಕಲ್ ಹೇಳ್ಕೊಡ್ತಾ ಇದ್ದಾರೆ. ಯಾವ ಥರ ಲಾಸ್ ಆಗ್ದಂಗೆ ನೋಡ್ಕೋಬೇಕು ಮಾಡಬೇಕು ಅಂತ ಹೇಳ್ಕೊಡೋದ್ರಿಂದ ನಮಗೆ ಸೊ ಭಾಳ ಅನುಕೂಲ ಆಗಿದೆ. ನಮ್ಮ ಸೇವು ಚೆನ್ನಾಗಿ ಆಗ್ತಾ ಇದೆ. ಹೀಗಾಗಿ ದಾವಣಗೆರೆ ಜನತೆ ಆಮೇಲೆ ಸುತ್ತಮುತ್ತಲು ಹಳ್ಳಿಯರು ಇದನ್ನು ಕಲಿಯೋದ್ರಿಂದ ಭಾಳ ಉಪಯೋಗ ಆಗುತ್ತೆ. ಒಂದು ಲೈಫ್ ಮೇಂಟೈನ್ ಮಾಡ್ಬೋದು ಅನ್ಸುತ್ತೆ ನಮಗೆ ನಾನು ನೋಡ್ದಂಗೆ. ಹಾಗಾಗಿ ಇದನ್ನು ಕಲ್ತ್ರೆ ಭಾಳ ಚೆನ್ನಾಗಿ ಅಂತೇಳಿ. ಸುಧಾಕರ್ ಅಂತೇಳಿ. ನಾನು ರಿಟೈರ್ಡ್ ಎಂಪ್ಲಾಯಿ. ನಾನು ಇಲ್ಲಿ TD ಅಕಾಡೆಮಿಗೆ ಶಿವಮೊಗ್ಗದಿಂದ ಬಂದು ಇಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ಇಲ್ಲಿ ಬಂದಮೇಲೆ ಶೇರ್ ಮಾರ್ಕೆಟ್ ಬಗ್ಗೆ ನಮ್ಗೇನು ಜೀರೋ ನಾಲೆಡ್ಜ್ ಇತ್ತು. ಈ ಅಕಾಡೆಮಿಗೆ ಬಂದಮೇಲೆ ಸ್ವಲ್ಪ ನಮಗೆ ಈ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಅದೇ ರೀತಿ ಸ್ವಲ್ಪ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಟ್ರೇಡಿಂಗ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ನಮಗೆ ಈ ಅಕಾಡೆಮಿಗೆ ಬಂದಮೇಲೆ ನಮ್ಮ ನವೀನ್ ಸರ್ ಅವರು ತುಂಬ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಡೈಲಿ ಕಲಿಸ್ತಾ ಇದ್ದಾರೆ. ಅದರಿಂದ ನಮಗೆ ಅನುಕೂಲತೆ ಆಗಿದೆ. ಎಲ್ಲರೂ ಇದನ್ನು ಉಪಯೋಗ ಪಡ್ಕೋಬೇಕು. ಜನರು ಉಪಯೋಗ ಪಡ್ಕೊಂಡು ನಾಲೆಡ್ಜ್ ಇಂಪ್ರೂವ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ ಅನುಕೂಲ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನಾನು ಸರ್ 1 ಮಂತ್ ಆಯ್ತು. ಈಗ 1 ಮಂತಿಂದ ಬಂದು ಪರವಾಗಿಲ್ಲ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅನಿಸ್ತಾ ಇದೆ. ಇದರಿಂದ ತಿಳುವಳಿಕೆ ಬಂದಿದೆ. ಇದರಲ್ಲಿ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ನಾನು BCM ಹಾಸ್ಟೆಲ್ ವಾರ್ಡನ್ ಇದ್ದೆ ಸರ್. ಈಗ ರಿಟೈರ್ಡ್ ಆಗಿ 1 ಇಯರ್ ಆಯ್ತು. ಈಗ ಇದರಲ್ಲಿ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸ್ವಾಮಿ ಅಂತ ಶಿವಮೊಗ್ಗದಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ಶಿವಮೊಗ್ಗದಲ್ಲಿ TD ಬ್ರಾಂಚ್ ಓಪನ್ ಮಾಡಿಲ್ಲ ಅವರು. ಶಿವಮೊಗ್ಗದಿಂದ ದಾವಣಗೆರೆ ಬಂದ್ಬಿಟ್ಟು ದಾವಣಗೆರೆ ನಾನು ಕಲಿತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದು ಶೇರ್ ಮಾರ್ಕೆಟಿಗೆ ನನಗೆ ಹೊಸದು ನನಗಿದೆ ಆ್ಯಕ್ಚುಲಾಗೆ. ಹಾಗಾಗಿ ಇಲ್ಲಿ ಬಂದು ಕಲಿತಾ ಇದ್ದೀನಿ. ಫ್ರಮ್ ಬಿಗಿನಿಂಗಿಂದ ಇಲ್ಲಿ ತನಕ ನನ್ನದು ತುಂಬ ಚೆನ್ನಾಗಿ ಟೀಚ್ ಮಾಡಿದ್ದಾರೆ, ಕೋಚಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಹೆಡ್ ಆಫ್ ದ ಟೀಮಲ್ಲಿ ಬಂದು ನಮ್ಮ ನವೀನ್ ಅವರು ತುಂಬ ಕೋಆಪರೇಟ್ ಮಾಡ್ತಾರೆ. ಮತ್ತು ಅವರ ಸ್ಟಾಫ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಬಂದು ಕಲ್ತ್ಕೊಂಡು ಅರ್ಥಕೊಂಡು ಮಾಡಿದ್ರೆ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಯಾರು ಬೇಕಾದ್ರೂ ಈ ಒಂದು TD ಅಕಾಡೆಮಿಗೆ ಬಂದು ಸಾಧನೆಯನ್ನ ಮಾಡಬಹುದು, ಕಲಿಬಹುದು, ಕಲಿಯೋಕ್ಕೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇಂಥ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.